ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಗಳನ್ನು ಮೊದಲು ನೋಡೋದಕ್ಕೆ SPK ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರ ಪಕ್ಕ ಇರೋ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ಇದರಿಂದ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡೋದಾದ ನೋಟಿಫಿಕೇಷನ್ಗೆ ಸಿಗುತ್ತೆ. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇವತ್ತಿನ ಉದ್ಯೋಗ ಸುದ್ದಿ ಬಂದದ್ದು ನೇಮ್ ಆಫ್ ದಿ ಪೋಸ್ಟ್ ಇಂಡಿಯನ್ ನ್ಯಾವಿ ಕಮಿಷನ್ ಆಫೀಸರ್. ಇಂಡಿಯನ್ ನ್ಯಾವಿಯಲ್ಲಿ ಕಮಿಷನ್ ಆಫೀಸರ್ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸ್ತಿದ್ದೀರಾ. ಇವತ್ತು ದಿನಾಂಕ 4 ಜನವರಿ 2019ರಿಂದ ಪ್ರಾರಂಭ ಆಗಿದೆ. 102 ಹುದ್ದೆಗಳು ನಿಮಗೆ ಇದರಲ್ಲಿ ಇರ್ತದೆ. ಈ ಕೋರ್ಸ್ ಬಗ್ಗೆ ನೀವು ಬ್ರೀಫಾಗಿ ನೋಡ್ಕೋಬೋದು. ನಾನು ಈ ವೆಬ್ಸೈಟ್ ಲಿಂಕನ್ನು ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡ್ತೀನಿ. ಅರ್ಜಿ ಸಲ್ಲಿಕೆ ಪ್ರಾರಂಭವಾಗೋದು 12ನೇ ತಾರೀಕಿಂದ ಫೆಬ್ರವರಿ 1ನೇ ತಾರೀಕು ಅರ್ಜಿ ಸಲ್ಲಿಸೋದಕ್ಕೆ ಕೊನೆ ದಿನ ಆಗುತ್ತೆ. ಸೆಲೆಕ್ಷನ್ ಆದವ್ರಿಗೆ ಇಂಟರ್ವ್ಯೂವನ್ನು ಬೆಂಗಳೂರು, ಭೋಪಾಲ್ ಮುಂತಾದ ಸ್ಥಳಗಳಲ್ಲಿ ಮಾಡ್ತಾರೆ. ಏಪ್ರಿಲ್ ಇಂದ ಜುಲೈವರೆಗೆ ಆ ಒಂದು ಇಂಟರ್ವ್ಯೂ ಪ್ರೋಸೆಸ್ ನಿಮಗೆ ನಡೀತದೆ ನಿಮ್ಮ ಸೆಲೆಕ್ಷನ್ಗೆ. ಬಹಳ ಮುಖ್ಯವಾಗಿರಬೇಕಾಗಿರೋದು ಏಜ್ 1995 ಜನವರಿ 2ನೇ ತಾರೀಕಿಂದ 2000 ಇಸ್ವಿ ಜುಲೈ 1ನೇ ತಾರೀಕು ಈ ಮಧ್ಯ ಜನ್ಮ ತಾಳಿರೋ ಅಂಥವ್ರಿಗೆ ಮಾತ್ರ ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ಈ ಒಂದು ಏಜ್ ಲಿಮಿಟ್ಸಲ್ಲಿ ಯಾರು ಇದ್ದಾರೆ ಅವರು ಅರ್ಜಿಯನ್ನು ಹಾಕ್ಬೋದು. ಎರಡನೇ ಕಂಡೀಷನ್ನು, ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಒಂದು ಎಂಜಿನಿಯರಿಂಗ್ ಮಾಡಿರಬೇಕು, BE ಅಥವಾ BTech ಮಾಡಿರಬೇಕು. ಈ ಎರಡು ಕ್ವಾಲಿಫಿಕೇಷನಲ್ಲಿ ಯಾವುದನ್ನು ಮಾಡಿದರೂ ನಡೀತದೆ. ಜೊತೆಗೆ 60% ಸ್ಕೋರ್ ಕೂಡ ಇರಬೇಕಾಗುತ್ತೆ. ಸೊ ಏಜ್ ಲಿಮಿಟ್ ಬಂದು 1995ರಿಂದ 2000 ಇಸ್ವಿ ಹೊರಗಡೆ ಇರಬೇಕು, BE ಅಥವಾ BTech ಆಗಿರಬೇಕು, 60% ಇರಬೇಕು. ಇಷ್ಟು ಕ್ವಾಲಿಫಿಕೇಷನ್ ಇದ್ದರೆ ನೀವು ಕಂಟಿನ್ಯೂ ಮಾಡ್ಬೋದು, ಇಲ್ಲೇ ವಿಡಿಯೋನ ಸ್ಕಿಪ್ ಮಾಡಿ. ಸೊ ಬ್ರ್ಯಾಂಚ್ ಬಂದ್ಬಿಟ್ಟು ಎಕ್ಸಿಕ್ಯೂಟಿವ್ ಬ್ರ್ಯಾಂಚ್ಗಳಲ್ಲಿ ನಿಮಗೆ ಟೋಟಲ್ ನ್ಯಾವಲ್ ಆರ್ಮಮೆಂಟ್ ಇನ್ಸ್ಪೆಕ್ಷನ್ ಕೇಡರ್ NAIC ಅಂತ ಕರಿತೀವಿ, ಇದರಲ್ಲಿ 12 ಪೋಸ್ಟ್ಗಳು. ಮತ್ತು ಜನರಲ್ ಸರ್ವಿಸ್ ಹೈಡ್ರೋಗ್ರಫಿ ಕೇಡರ್, ಇದರಲ್ಲಿ ಒಟ್ಟು 27 ಕೋರ್ಸ್ಗಳು ಹುದ್ದೆಗಳು ಖಾಲಿ ಇದೆ. ಇನ್ನು ಟೆಕ್ನಿಕಲ್ ಬ್ರ್ಯಾಂಚು ಬಂದರೆ ಇಂಜಿನಿಯರಿಂಗ್ ಬ್ರ್ಯಾಂಚ್ ಜನರಲ್ ಸರ್ವಿಸ್ 28 ಹುದ್ದೆಗಳು ಮತ್ತು ಎಲೆಕ್ಟ್ರಿಕಲ್ ಬ್ರ್ಯಾಂಚ್ ಜನರಲ್ ಸರ್ವಿಸ್ 32 ಹುದ್ದೆಗಳು ಖಾಲಿ ಇದೆ. ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ನೀವೇನು ಮಾಡಬೇಕು ಅಂದರೆ, ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಈ ಒಂದು ವೆಬ್ಸೈಟನ್ನು, ಅಂದರೆ ನಾನು ನಿಮಗೆ ಏನು ರೆಫರ್ ಮಾಡ್ತಿದ್ದೀನಿ ಈ ವೆಬ್ಸೈಟಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ. ಸೇಮ್ ನೀವು ಇದನ್ನು ಭೇಟಿಯನ್ನು ಕೊಟ್ಟರೆ ನೋಟಿಫಿಕೇಷನ್ ಅಂತ ಇಲ್ಲಿದೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬೋದು. ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಕಂಪ್ಲೀಟಾಗಿ ಅದರ ಕಂಪ್ಲೀಟ್ ಡೀಟೇಲ್ಸನ್ನು ನೀವು ತೊಗೋಬೋದು. ಒಂದು ಸಲ ಡೌನ್ಲೋಡ್ ಆದಮೇಲೆ ನೀವು ಇಲ್ಲಿ ನೋಡ್ಬೋದು ಅಧಿಕೃತವಾದಂಥ ನೋಟಿಫಿಕೇಷನ್ ಇದೆ. ಈ ನೋಟಿಫಿಕೇಷನ್ನ ಪಿನ್ ಟು ಪಿನ್ ನೀವು ಪೂರ್ತಿಯಾಗಿ ಓದ್ಕೊಳ್ಳಿ. ಇಲ್ಲಿ ಕ್ವಾಲಿಫಿಕೇಷನ್ಸ್ನ ಇಂಡಿವಿಜುವಲ್ ಆಗಿ ಕೊಟ್ಟಿದ್ದಾರೆ, ಎಷ್ಟೆಷ್ಟು ಇರಬೇಕು, ಏನೇನಿರಬೇಕು ಎಲ್ಲವನ್ನು ಕೊಟ್ಟಿರ್ತಾರೆ. ಪೂರ್ಣವಾಗಿ ಇದನ್ನು ನೋಡ್ಕೊಳ್ಳಿ. ಹೌ ಟು ಅಪ್ಲೈ ಅಂತ ಇದೆ, ಅದನ್ನು ಕೂಡ ಡೀಟೇಲಾಗಿ ಕೊಟ್ಟಿದ್ದಾರೆ. ಯಾವ ರೀತಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು, ಏನೇನೆಲ್ಲ ಕ್ವಾಲಿಫಿಕೇಷನ್ಸ್ ಇರಬೇಕು, ಎಲ್ಲೆಲ್ಲ ನೀವು ಅರ್ಜಿಯನ್ನು ಸಲ್ಲಿಸಬೇಕು, ಎಲ್ಲ ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ಅಫಿಷಿಯಲ್ ಆಗಿ ನೀವು ಅದನ್ನು ಅರ್ಜಿಯನ್ನು ಸಲ್ಲಿಸ್ಬೋದು. ವಾಪಸ್ ಬಂದರೆ ಅಫಿಷಿಯಲ್ ವೆಬ್ಸೈಟ್ ಇದೆ, ಅದನ್ನು ಕೂಡ ಇಲ್ಲೇ ಕ್ಲಿಕ್ ಹಿಯರ್ ಅಂತಿದೆ, ಅದಕ್ಕೆ ನಾನು ಈ ವೆಬ್ಸೈಟನ್ನು ಕೊಡ್ತೀನಿ. ಇಲ್ಲಿ ಬಂದರೆ ನೀವು ಈ ರೀತಿಯಾಗಿ ನೀವು ಡೌನ್ ಬಂದರೆ ಇಲ್ಲಿ ಅಪ್ಲೈ ಆನ್ಲೈನ್ ಅಂತಿದೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಮೊದಲನೇದಾಗಿ ರಿಜಿಸ್ಟರ್ ಮಾಡಿಕೊಂಡು ನಿಮ್ಮ ಅರ್ಜಿಯನ್ನು ಸಲ್ಲಿಸ್ಬೋದು. ಯಾರ್ಯಾರು BE ಮತ್ತು BTech ಕಂಪ್ಲೀಟ್ ಮಾಡಿದರೆ ವಿತ್ 60%, ಹಾಗೆಯೇ ಏಜ್ ಲಿಮಿಟ್ 1995 ಮತ್ತು 2000 ಮಧ್ಯೆ ಇದೆ, ಅವರು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.